ಅನುದಿನ ಆಹಾರ ಫೆಬ್ರವರಿ 2 ಸೋಮವಾರ. ನಿಮಗಾಗಿ ಕೀರ್ತನೆ 139 23ನೆಯ ವಚನ. ದೇವ, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನ ತಿಳಿದುಕೋ. ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. ನೀವು ವೈಯಕ್ತಿಕವಾಗಿ ಪ್ರಾರ್ಥನೆಗಾಗಿ ದೇವರ ಪ್ರಸನ್ನತೆಯಲ್ಲಿ ಕುಳಿತುಕೊಳ್ಳುವಾಗ ಮೊಟ್ಟ ಮೊದಲು ದೇವರು ನಿನ್ನ ಕುರಿತು ಪ್ರಕಟಿಸುತ್ತಾನೆ. ನೀವು ನಿಮ್ಮ ಬಲಹೀನತೆಗಳನ್ನು, ಸೋಲುಗಳನ್ನು ಮತ್ತು ನಿಮ್ಮೊಳಗೆ ಅಡಕವಾಗಿರುವ ಬರಿದಾದ ಸ್ಥಿತಿಯನ್ನ ಕಂಡುಹಿಡಿಯಲು ಪ್ರಾರಂಭಿಸುತ್ತೀರಿ. ಮಾತ್ರವಲ್ಲದೆ ನೀವು ಎಷ್ಟು ಆಳವಾಗಿ ದೇವರ ಮೇಲೆ ಅವಲಂಬಿತರಾಗಿರಬೇಕು ಎಂಬುದನ್ನು ಗ್ರಹಿಸಿಕೊಳ್ಳುವಿರಿ. ಪ್ರವಾದಿಯಾದ ಯೆಶಾಯನು ಏಕಾಂಗಿಯಾಗಿ ದೇವರ ಆಲಯಕ್ಕೆ ಹೋಗಿ ಆತನ ಪಾದ ಸನ್ನಿಧಿಯಲ್ಲಿ ಕಾಯುತ್ತಿದ್ದಾಗ ದೇವರು ಮೊದಲು ಆತನ ಆತ್ಮೀಕ ಜೀವನದ ನಿಜ ಪರಿಸ್ಥಿತಿಯನ್ನು ಪ್ರಕಟಿಸಿದನು. ಆ ಕಾರಣದಿಂದಲೇ ಯೆಶಾಯನು ದೇವರ ಮುಂದೆ ಅಡ್ಡ ಬಿದ್ದು ಅಳುವುದಕ್ಕೆ ಪ್ರಾರಂಭಿಸಿದನು. ಅಯ್ಯೋ, ನನ್ನ ಗತಿಯನ್ನು ಏನು ಹೇಳಲಿ? ನಾಶವಾದನಲ್ಲ, ನಾನು ಹೊಲಸು ತುಟಿಯವನು, ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವವನು. ಇಂಥ ನನ್ನ ಕಣ್ಣುಗಳು ರಾಜಾದಿರಾಜನನ್ನು, ಸೇನಾಧೀಶ್ವರನಾದ ಯೆಹೋವನನ್ನು ಕಂಡವು ಎಂದು ಕೂಗಿಕೊಂಡನು. ದೇವರ ವಾಕ್ಯ ತಿಳಿಸುತ್ತದೆ, ಸೆರಾಫಿಯರಲ್ಲಿ ಒಬ್ಬನು ಯಜ್ಞವೇದಿಯಿಂದ ತಾನು ತಂಡಸದಲ್ಲಿ ತೆಗೆದ ಕೆಂಡವನ್ನ ಕೈಯಲ್ಲಿ ಹಿಡಿದುಕೊಂಡು ನನ್ನ ಬಳಿಗೆ ಹಾರಿ ಬಂದು ನನ್ನ ಬಾಯಿಗೆ ಮುಟ್ಟಿಸಿ, ಇಗೋ, ಇದು ನಿನ್ನ ತುಟಿಗಳಿಗೆ ತಗಲಿತು, ನಿನ್ನ ದೋಷವು ನೀಗಿತು, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತು ಅಂದನು. ಯೆಶಾಯ 6ನೇ ಅಧ್ಯಾಯ 6ನೇ ವಚನದಿಂದ 7ನೇ ವಚನದವರೆಗೂ. ದೇವರು ಅಡಗಿಸಿಟ್ಟಿರುವ ನಮ್ಮ ಪಾಪಗಳನ್ನು ನೋಡುತ್ತಾನೆ. ನಾವು ಅವುಗಳನ್ನು ದೇವರ ಮುಂದೆ ಅರಿಕೆ ಮಾಡಿ ಬಿಟ್ಟು ಬಿಡುವಾಗ ಅವುಗಳಿಂದ ಪುನಃ ನಮಗೆ ಸಮಸ್ಯೆಗೆ ಒಳಗಾಗುವುದಿಲ್ಲ. ನಾವು ತಿಳಿದು ತಿಳಿಯದೆ ಮಾಡಿರುವ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡಬೇಕು. ಒಂದು ವೇಳೆ ಒಬ್ಬ ವ್ಯಕ್ತಿಯ ವಿರುದ್ಧವಾಗಿ ಪಾಪ ಮಾಡುವಾಗ ಅವರನ್ನು ವ್ಯಕ್ತಿಗತವಾಗಿ ಭೇಟಿ ಮಾಡಿ ನಮ್ಮ ಪಶ್ಚಾತ್ತಾಪವನ್ನ ವ್ಯಕ್ತಪಡಿಸಿ ಅವರಲ್ಲಿ ಕ್ಷಮಾಪಣೆಯನ್ನು ಕೇಳಬೇಕು. ಮುಖಾಮುಖಿಯಾಗಿ ಅಥವಾ ಪತ್ರದ ಮೂಲಕ ಕೇಳಬೇಕು. ನಮ್ಮನ್ನು ತಗ್ಗಿಸಿಕೊಂಡು ಕ್ಷಮೆಯನ್ನ ಕೇಳಬೇಕು ಮತ್ತು ಪ್ರೀತಿಯಿಂದ ಕ್ಷಮೆಯನ್ನ ಹೊಂದಿಕೊಳ್ಳಬೇಕು. ದೇವರ ಪ್ರಸನ್ನತೆಯಲ್ಲಿ ಪ್ರತಿ ಸಾರಿಯೂ ಮೊಣಕಾಲೂರುವಾಗ ಪವಿತ್ರಾತ್ಮನು ನಮ್ಮ ಕುರಿತಾಗಿ ಮಾತ್ರ ಪ್ರಕಟಿಸದೆ ನಮ್ಮ ಆಂತರ್ಯದ ಅರಿವನ್ನು ನೀಡುವನು. ದೇವರು ಮುರಿಯಲ್ಪಟ್ಟ ಜಜ್ಜಿದ ಹೃದಯವನ್ನು ಕೊಡುವನು. ಅಂಥ ಹೃದಯವು ನಾವು ಹೀಗೆ ಪ್ರಾರ್ಥಿಸುತ್ತದೆ: ಕರ್ತನೇ, ಪಾಪಿಯಾದ ನಾನು ಹೇಗೆ ನಿನ್ನ ಸೇವೆಯನ್ನು ಮಾಡಲು ಸಾಧ್ಯ? ನಿನ್ನ ಪವಿತ್ರವಾದ ನಾಮವನ್ನ ಉಚ್ಚರಿಸಲು ಹೇಗೆ ಸಾಧ್ಯ? ನನಗೆ ಕರುಣೆ ನೀಡಿರಿ. ಪೇತ್ರನು ಆತನ ಪಾಪವನ್ನ ಅರಿಕೆ ಮಾಡಿದಾಗ ದೇವರು ಆತನನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತನನ್ನಾಗಿ ಮಾಡಿದನು. ಸತ್ಯವೇದವು ತಿಳಿಸುತ್ತದೆ, ಹೀಗಿರುವಲ್ಲಿ ಯೇಸು ಗಲಿಲಾಯ ಸಮುದ್ರದ ಬಳಿಯಲ್ಲಿ ತಿರುಗಾಡುತ್ತಿರುವಾಗ ಅಣ್ಣ ತಮ್ಮಂದಿರಿಬ್ಬರು ಬಲೆ ಬೀಸುವುದನ್ನು ಕಂಡರು. ಅವರು ಪೇತ್ರನೆನಿಸಿಕೊಳ್ಳುವ ಸೀಮೋನ ಮತ್ತು ಅವನ ತಮ್ಮನಾದ ಅಂದ್ರೆಯ. ಅವರು ಬೆಸ್ತರು. ಸಮುದ್ರದಲ್ಲಿ ಬಲೆ ಬೀಸುತ್ತಿದ್ದಾಗ
ಅವರಿಗೆ ಆತನು, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 18ರಿಂದ 20 ವಚನಗಳು. ಅದೇ ಪ್ರಕಾರ ಯೆಶಾಯನು ಪಾಪವನ್ನ ಅರಿಕೆ ಮಾಡಿದಾಗ ದೇವರು ಉನ್ನತವಾದ ಪ್ರವಾದಿಯನ್ನಾಗಿ ಮಾಡಿದನು. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿರಿ ಮತ್ತು ದೇವರ ಆಶೀರ್ವಾದಗಳನ್ನು ಪಡೆದುಕೊಳ್ಳುವ ಸಾಧನಗಳಾಗಿರಿ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಅದಲ್ಲದೆ ಬೇಕೆಂದು ಪಾಪ ಮಾಡದಂತೆ ನಿನ್ನ ದಾಸನನ್ನ ಕಾಪಾಡು, ಅಂತ ಪಾಪಗಳು ಬಾಳದಿರಲಿ. ಕೀರ್ತನೆ 19:13ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ವಿಮೋಚನೆ ಕಾಂಡ 29ನೇ ಅಧ್ಯಾಯ 28ನೇ ಅಧ್ಯಾಯ. ಸಂಜೆ ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 23ರಿಂದ 46 ವಚನಗಳು. ಕರ್ತನು ತಾನೇ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನ ಆಶೀರ್ವದಿಸಿ ನಡೆಸಲಿ.